16, 17, 18 ಸೆಕ್ಷನ್ ಅಂತ ಹಾಕೊಂಡು ಕುಂತ್ಕೋಬೇಡಿ ಸರ್. ಆಮೇಲೆ ಹೊಸ ಇನ್ಸ್ಪೆಕ್ಟರ್ ಬಂದ್ರೆ ಗುಂಡ ಬಂದ್ರು. ಸರ್ ಐ ಆಮ್ ಎಸ್ಐ ಬಾಸ್ ಪ್ರೇಮ್ ರಾಜ್ ಸರ್. ವೆಲ್ಕಮ್ ಸರ್. ಕೆಂಪೇಗೌಡ ಸರ್ ಇವರು ನಮ್ಮ ಸಬ್ ಇನ್ಸ್ಪೆಕ್ಟರ್, ಇವರು ನಮ್ ದಫೇದಾರ್ ಸರ್. ಇದಿಡೀ ನಮ್ ಸ್ಟಾಫ್ ಸರ್. ಆ ಕಡೆ ಇರೋದು ಲಾ ಅಂಡ್ ಆರ್ಡರ್ ಇನ್ಸ್ಪೆಕ್ಟರ್ ರೂಮ್, ಈ ಕಡೆ ಇರೋದು ನಿಮ್ ರೂಮ್ ಸರ್. ಸರ್ ನಮ್ ಸ್ಟೇಷನ್ ಕಂಟ್ರೋಲ್ ನಲ್ಲಿ ಒಟ್ಟು 12 ಏರಿಯಾ ಇದೆ ಸರ್. ಅದರಲ್ಲಿ ಮಂಡಿಪೇಟೆ ಮಾತ್ರ ಸ್ವಲ್ಪ ಕ್ರಿಟಿಕಲ್. ಹೆಂಗಿದ್ಯಾ? ಎಲ್ಲ ಇನ್ಸ್ಪೆಕ್ಟರ್ ಮೂರ್ತಿ? ವಾ ಹೊಸ ಇನ್ಸ್ಪೆಕ್ಟರ್. ನಡೀರಮ್ಮ. ಗಂಟ ಕೊಂಡಿರ್ತೆ ಯಾವಾಗ್ಲೂ ಇವನೊಬ್ನ ನ್ಯಾಯವಾಗಿರೋದು. ಸಾರಿ ಸರ್. ಎಲ್ಲಾರ್ನು ಹಂಗೆ ಇರು ಅಂತಾನೆ. ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿನಗೂ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಆಗ್ತಿತ್ತು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನಗೆ ಆಪಿಟ್ಟೆ ಅಲ್ವಾ? ಈಗೇನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿಷ್ಟ ಅಡ್ಡ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಗ ಕೊಟ್ಟೆ ಕಣೋ. ಯಾವ ಯೂನಿಫಾರ್ಮ್ ಹಾಕಿರೋ ಕೊಬ್ಬಲ್ಲಿ ನನ್ನನ್ನ ಅವಮಾನ ಮಾಡಿದೆಯೋ ಅದೇ ಯೂನಿಫಾರ್ಮ್ ನ ಬಿಚ್ಚಿ ಬಟ್ಟೆ ಬರೇ ಇಲ್ದೆ ನಿನ್ನ ಓಡಿಸ್ತೀನಿ. ಇನ್ ಮುಂದೆ ನನ್ನ ಹುಡುಗರು ನಿನಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ನಿನ್ ಕಣ್ಣಲ್ಲಿ ಬೆರಳಿಟ್ಟು ಆಡಿಸ್ತಾನೆ ಇರ್ತಾರೆ. ಯಾಕಪ್ಪ ಈ ಊರಿಗೆ ಬಂದೆ, ಯಾಕಪ್ಪ ಆರುಮುಗನ ಎದುರಾಕೊಂಡೆ ಅಂತ ಒಂದೊಂದು ದಿನ, ಒಂದೊಂದು ನಿಮಿಷ, ಒಂದೊಂದು ಕ್ಷಣ ನಿದ್ರೆ ಇಲ್ದೆ ನೀನ್ ಬದುಕಬೇಕು.